ಸ್ವಾರ್ಥಿಗಳ ಲೋಕದಲ್ಲಿ ಎಂಬ ಟೈಟಲ್ ಯಾಕೆ ಬೆಳೆಸ್ತಾ ಇದ್ದೀವಿ ಅಂದರೆ, ಚಿತ್ರದಲ್ಲಿ ಬರುವಂತಹ ಕ್ಯಾರೆಕ್ಟರ್ಗಳಿಗಿಂತ ಹೆಚ್ಚಾಗಿ ನಿಜ ಜೀವನದಲ್ಲಿ ನಡೆಯುತ್ತಿರುವಂತಹ ಕ್ಯಾರೆಕ್ಟರ್ಗಳು ಅಥವಾ ವ್ಯಕ್ತಿತ್ವಗಳನ್ನು ನಾವು ಚಿತ್ರದ ಮುಖಾಂತರ ಅರ್ಥೈಸಿಕೊಳ್ಳಬೇಕಾಗುತ್ತದೆ. ಯಾವುದೇ ವಿಚಾರವಿರಲಿ, ಕತೆ ಅಥವಾ ಸಂಭಾಷಣೆಯ ಬಗ್ಗೆ ನಾವು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ಚಿತ್ರವನ್ನು ಯಾಕೆ ನೋಡಬೇಕೆಂದರೆ, ಸ್ವಾರ್ಥಿಗಳ ಲೋಕದಲ್ಲಿ ಸ್ವಾರ್ಥಕ್ಕೆ ಬಲಿಯಾದಂತಹ ಒಬ್ಬ ಶ್ರೇಷ್ಠ ಕಲಾವಿದನ ಚಿತ್ರ ಇದಾಗಿದೆ ಎಂದರೆ ತಪ್ಪಾಗಲಾರದು. ಕನ್ನಡಿಗರಿಗಾಗಿ, ಕನ್ನಡದ ಬೆಳವಣಿಗೆಗಾಗಿ ನಿಂತಹ ವ್ಯಕ್ತಿಗಳ ಸಾಲಿನಲ್ಲಿ ದರ್ಶನ್ ಕೂಡ ಒಬ್ಬರು. ಅದು ಇತ್ತೀಚಿನ ದಿನಗಳಲ್ಲಿ ಒಬ್ಬರೇ ಒಬ್ಬರು. ಒಬ್ಬ ಕನ್ನಡದ ನಾಯಕ ನಟನನ್ನು ನಾವು ಬೆಂಬಲಿಸಬೇಕಾದಂತಹ ಆ ಒಂದು ವ್ಯಕ್ತಿತ್ವಕ್ಕೆ ಶಕ್ತಿಯಾಗಿ ನಿಲ್ಲಬೇಕಾದಂತಹ ಅಂಶ ಅಥವಾ ಪ್ರಸ್ತುತತೆ ನಮ್ಮ ಕಣ್ಣ ಮುಂದಿದೆ ಸ್ನೇಹಿತರೆ. ಈ ಸ್ವಾರ್ಥಿಗಳ ಲೋಕದಲ್ಲಿ